ಇವತ್ತು ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ. ಇವತ್ತು ಗ್ರಾಹಕರಿಗೆ ನ್ಯಾಯದ ಬೆಲೆಗೆ ಅನ್ನ ಆಹಾರ ಸಿಗ್ತಾ ಇಲ್ಲ. ರೈತರ ಮಕ್ಕಳಿಗೆ ಏನು ಸಿಗ್ತಲ್ಲ, ಯಾಕಂದ್ರೆ ರೈತರಿಗೆ MRP ಬೆಲೆ ಇಲ್ಲ, ವೈಜ್ಞಾನಿಕ ಬೆಲೆ ನೀತಿ ಇಲ್ಲ. ಅವ್ರು ರೈತರು ಬೆಳೆದಂಥ ವಸ್ತುಗಳು ದಳ್ಳಾಳಿಗಳು RMC ಮಾರುಕಟ್ಟೆನಲ್ಲಿ ಅರೇಜ್ ಆಗುತ್ತೆ. ಹಾಗೆ ಅವರು ಬೆಳೆದಂಥ ವಸ್ತುಗಳಿಗೆ ಹಾಕಿದಂಥ ಬಂಡವಾಳ ವಾಪಸ್ ಬರುವುದಿಲ್ಲ. ಅವರು ಹಾಕಿದ ಬಂಡವಾಳ ಇದೆಯಲ್ಲ, ಸಾಲ ಮಾಡ್ತಾರಲ್ಲ ಬ್ಯಾಂಕಲ್ಲಿ, ಬ್ಯಾಂಕ್ ಸಾಲ ಕಟ್ಟಕ್ಕೂ ಆಗಲ್ಲ, ಬಡ್ಡಿ ಕಟ್ಟಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ ಕವಿ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಸಾಲ ಮಾಡಬಾರದು, ಮಾಡಿದರೆ ಬಡ್ಡಿ ಅದಕ್ಕೆ ವಿಷ ಕುಡಿಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಇವತ್ತು ರೈತರ ಮಕ್ಕಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ನಾವು ಸಾಲನೂ ಮಾಡಿ ಒಂದು ಕಡೆ ಒಣ ಚಾನಲ್ ಬಂತು, ಮತ್ತೊಂದು ಕಡೆ ಕೈಗಾರಿಕೆಗಳು ಬಂದು ಒಣ ಕ್ಷೇತ್ರದಲ್ಲಿ. ರೈತರ ಮಕ್ಕಳಿಗೆ ಉದ್ಯೋಗ ಇಲ್ಲ, ರೈತರ ಮಕ್ಕಳಿಗೆ ಹೆಣ್ಣಿಲ್ಲ, ರೈತರ ಮಕ್ಕಳಿಗೆ ಸಾಲನೂ ಕೊಡಲ್ಲ ಬ್ಯಾಂಕ್ಗಳಲ್ಲಿ, ಬಡ್ಡಿ ಕಟ್ಟಕ್ಕೂ ಆಯ್ತಾ ಇಲ್ಲ. ಅದಕ್ಕೆ ರೈತರ ಮಕ್ಳು ಏನಾಗ್ತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. ಯಾಕೆ? ಅದಕ್ಕೆ ಹೆಣ್ಣು ಮಕ್ಕಳು ಬುದ್ಧಿವಂತರಾಗವ್ರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಅದಕ್ಕೆ ಅವರು ನಮ್ಮ ಗಂಡರನ್ನ ಮದುವೆ ಆದರೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ, ಅವರು ಜೀತಗಾರಾಗಿ ದುಡಿತಾರೆ. ನಾವು ರೈತರ ಮಕ್ಕಳ ಮದುವೆ ಆಗೋದು ಬೇಡಿ ಅಂತ ನಮ್ಮ ರೈತರ ಮಕ್ಕಳೇ ರೈತರ ಮಕ್ಕಳಿಗೆ ಮದುವೆ ಆಗೋದಿಲ್ಲ. ಗೌರ್ಮೆಂಟ್ ಕೆಲಸ ಕೇಳ್ತಾರೆ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತವೆ. ಗೌರ್ಮೆಂಟ್ ಕೆಲಸ ಆದರೆ ಗಂಟೆ ಹೊಡಿ ಸಂಬಳ ತಕ್ಕ ಅಂತ. ಆದರೆ ಸರ್ಕಾರದಲ್ಲೂ ಸಹ ಗುತ್ತಿಗೆ ಆಧಾರಿತ ಕಾರ್ಖಾನೆಗಳು ಬಂದಿದ್ದಾವೆ. ಸರ್ಕಾರಗಳು ಅದೇ ಥರ ಆಗಿದೆ. ಈ KSRTC ಹೋಯ್ತಿರೋ ಸಾರಿಗೆ ಸಂಸ್ಥೆ ಗುತ್ತಿಗೆ, ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸು ಗುತ್ತಿಗೆ ಆಯಿತು, ರೈಲ್ವೆ ಗುತ್ತಿಗೆ ಆಯಿತು, ಭಾರತೀಯ ಜೀವ ವಿಮಾ ನಿಗಮ ಗುತ್ತಿಗೆ ಆಯಿತು. ಅದು ಇನ್ಯಾರಪ್ಪ ಉಳಿದೋದು ಅಂದರೆ ಮೋದಿ ಅವರು ನಾವು ಗುತ್ತಿಗೆ ತಗೋತೀವಿ ರೈತರೇ.